ಸೊ ಹೇ ಗೈಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಒಂದು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದುವರೆಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಮಾಡಿ. ನೋಡಿರಿ ವಿಡಿಯೋನ ಸ್ಟಾರ್ಟ್ ಮಾಡಿ ಗೈಸ್. ಇಲ್ಲಿ ಮೊದಲನೇದಾಗಿ ನಾವು ಇವತ್ತಿನ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ಮಾತಾಡ್ತಿದ್ದು ಇದು ಯಾವುದಪ್ಪ ಅಂತಂದರೆ Xiaomi CV14 ಅಂತ. ಇದು ಒಂದು ಫ್ಲ್ಯಾಗ್ಶಿಪ್ ಲೆವೆಲ್ ಸ್ಮಾರ್ಟ್ಫೋನ್ ಆಗಿರುವಂಥದ್ದು. ಇದು ಸ್ಪೆಷಲಿ ನಿಮಗೆ ಕ್ಯಾಮ್ರಾಗೆ ಸಂಬಂಧಪಟ್ಟಂಥ ಇದು ಒಂದು ಸಿನಿಮ್ಯಾಟಿಕ್ ಒಂದು ಪ್ರೊಫೆಷ್ನಲ್ ಅಂತಾನು ನೀವು ಅಂದ್ಕೊಳ್ಬೋದು. ಇದು ಒಂದು ನಿಮಗೆ 40,000ನಲ್ಲಿ ನಿಮಗೆ ಈ ಸ್ಮಾರ್ಟ್ಫೋನ್ ನಿಮಗೆ ಸಿಗ್ತಾ ಇರುವಂಥದ್ದು. ಇದರ ಹೆಸರು ಬಂದುಬಿಟ್ಟು Xiaomi 14 CV ಅಂತ. ಇದರಲ್ಲಿ ನಿಮಗೆ ಮೇನ್ ಹೈಲೈಟ್ ಆಗಿರೋ ಒಂದು ಪಾರ್ಟ್ ಏನಪ್ಪ ಅಂತಂದರೆ ಕ್ಯಾಮ್ರಾ. ಇಲ್ಲಿ ಕ್ಯಾಮ್ರಾ ನಮಗೆ 15 MP ಲೈಕಾ ಕಡೆಯಿಂದ ಒಂದು ಲೆನ್ಸ್ನ ಯೂಸ್ ಮಾಡಿರುವಂಥದ್ದು. 50 MP ಮೇನ್ ಕ್ಯಾಮ್ರಾ ಇರುವಂಥದ್ದು, 15 MP ಟೆಲಿಫೋಟೋ 2x ಟೆಲಿಫೋಟೋ ಲೆನ್ಸ್ ಇರುವಂಥದ್ದು ಮತ್ತು ಒಂದು ವೈಡ್ ಆ್ಯಂಗಲ್ ಕ್ಯಾಮ್ರಾ ಇರುವಂಥದ್ದು. ಇವು ನಿಮಗೆ 4K ರೆಸಲ್ಯೂಷನ್ ನಿಮಗೆ ರೆಕಾರ್ಡ್ ಮಾಡಿ ಕೊಡುತ್ತವೆ. ಮತ್ತು ಇಲ್ಲಿ ನಿಮಗೆ ಫ್ರಂಟ್ ಬಗ್ಗೆ ಮಾತನಾಡಿದ್ರೆ ಇಲ್ಲಿ ನಿಮಗೆ 2 ಕ್ಯಾಮ್ರಾ ಇರುವಂಥದ್ದು. ಇವು ಲೈಕಾದೇ 2 ಕ್ಯಾಮ್ರಾ ಇರುವಂಥದ್ದು. ಇದರಲ್ಲಿ ನಿಮಗೆ 32 ಮೆಗಾಪಿಕ್ಸೆಲ್ ಮೇನ್ ಸೆನ್ಸರ್ ಇರುವಂಥದ್ದು ಮತ್ತು ಇಲ್ಲಿ 32 ಮೆಗಾಪಿಕ್ಸೆಲ್ ವೈಡ್ ಆ್ಯಂಗಲ್ ಇರುವಂಥದ್ದು. ಇದರಲ್ಲಿ ನಿಮಗೆ ಸ್ಟೆಬಿಲೈಸೇಷನ್ ಕೂಡ ಸಿಗುವಂಥದ್ದು ಮತ್ತು ಎರಡರಲ್ಲಿಯೂ ನಿಮಗೆ OIS ನಿಮಗೆ ಕ್ಯಾಮ್ರಾ ನಿಮಗೆ ಇದರಲ್ಲಿ ಅಳವಡಿಸಲಾಗಿದೆ. ಮತ್ತು ಇದು ಕೂಡ ನಿಮಗೆ ಫ್ರಂಟ್ನಲ್ಲಿಯೂ ಕೂಡ ನಿಮಗೆ 4K ರೆಸಲ್ಯೂಷನ್ನಲ್ಲಿ ಒಂದು ನೀವು ವಿಡಿಯೋನ ಮಾಡಬಹುದು. ಇಲ್ಲಿ ನೆಕ್ಸ್ಟ್ ಮಾತನಾಡಿದ್ರೆ ಡಿಸ್ಪ್ಲೇ ಕಡೆಯಿಂದ, ಡಿಸ್ಪ್ಲೇ ನಿಮಗೆ ಇಲ್ಲಿ AMOLED ಡಿಸ್ಪ್ಲೇ ಇರುವಂಥದ್ದು, 120 Hz ರಿಫ್ರೆಶ್ ರೇಟ್ ಇರುವಂಥದ್ದು ಮತ್ತು 150 ಅಂದರೆ 15K ಪೀಕ್ ಬ್ರೈಟ್ನೆಸ್ ಇರುವಂಥದ್ದು ನಿಮಗೆ ಇದರಲ್ಲಿ ನಿಮಗೆ. ಮತ್ತು ಇಲ್ಲಿ ಫಿಂಗರ್ ಪ್ರಿಂಟ್ ಡಿಸ್ಪ್ಲೇ ಕೂಡ ಇರುವಂಥದ್ದು. ಈ ಫಿಂಗರ್ ಪ್ರಿಂಟ್ಸ್ ನಿಮಗೆ ಒಂದು ಸ್ವಲ್ಪ ಕೆಳಗೆ ಕೊಡ್ತಾರೆ, ಇನ್ನೊಂದು ಸ್ವಲ್ಪ ಮೇಲೆ ಕೊಟ್ಟರೆ ನಿಮಗೆ ಈಸಿಯಾಗಿ ಒಂದು ಸ್ವಲ್ಪ ಹ್ಯಾಪ್ಟಿಕ್ನು ಇರುವಂಥದ್ದು, ವೇರಿ ನಿಮಗೆ ಈಸಿ ಆಗುವಂಥದ್ದು. ಇಲ್ಲಿ ಕಲರ್ ಬಗ್ಗೆ ಮಾತನಾಡಿದ್ರೆ ನಿಮಗೆ ಕಲರು ನಿಮಗೆ 3 ವೇರಿಯಂಟ್ನಲ್ಲಿ ಸಿಗುವಂಥದ್ದು, ಬ್ಲ್ಯಾಕು ಮತ್ತು ಗ್ರೀನು, ಇನ್ನೂ ಒಂದು ಬ್ಲೂ ಕಲರ್ ಇರುವಂಥದ್ದು. ಇದರಲ್ಲಿ ಅವರು ಡಿಸೈನ್ನ ನೇಮ್ನ ಅವರು ಚೇಂಜ್ ಮಾಡಿ ಕೊಡ್ತಾ ಇದ್ದಾರೆ, ಬಟ್ ಇಲ್ಲಿ ಇದೆ ಇರುವಂಥದ್ದು. ಮತ್ತು ನಿಮಗೆ ಇಲ್ಲಿ ಸ್ವಲ್ಪ ಗ್ಲಾಸ್ ಸಿಗುತ್ತೆ ಮತ್ತು ಅದರ ಜೊತೆಗೆ 65% ನಿಮಗೆ ಇಲ್ಲಿ ಲೆದರ್ ನಿಮಗೆ ಇಲ್ಲಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೆಕ್ಸ್ಟ್ ಮಾತನಾಡಿದ್ರೆ ಪ್ರೊಸೆಸರ್ ಬಗ್ಗೆ. ಇಲ್ಲಿ ಪ್ರೊಸೆಸರ್ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಪ್ರೊಸೆಸರ್ ಇರುವಂಥದ್ದು. ಇದು ಒಂದು ವೆರಿ ಪವರ್ಫುಲ್ ಪ್ರೊಸೆಸರ್ ಅಂತಾನೆ ನೀವು ಹೇಳ್ಬೋದು. ಇದು ಒಂದು 14,000 ಒಳಗೇನೆ ಇರುವಂಥ ಒಂದು ಫ್ಲ್ಯಾಗ್ಶಿಪ್ ಪ್ರೊಸೆಸರ್ ನನಗೆ ಅನಿಸುತ್ತೆ. ಮತ್ತು ಇದರಲ್ಲಿ ನಿಮಗೆ 8GB RAM 256GB ಮತ್ತು 12GB RAM 512GB ಈ ರೀತಿ ನಿಮಗೆ 2 ವೇರಿಯಂಟ್ನಲ್ಲಿ ಸಿಗುವಂಥದ್ದು. ನಿಮಗೆ LPDDR5X ರ್ಯಾಮ್ ಇರುವಂಥದ್ದು ಮತ್ತು ನಿಮಗೆ ಇಲ್ಲಿ ಸ್ಟೋರೇಜು 4.0 ನಿಮಗೆ ಇಲ್ಲಿ ಸ್ಟೋರೇಜ್ನ ಕೊಡ್ತಾರೆ. ಇಲ್ಲಿ ನೆಕ್ಸ್ಟ್ ಮಾಡೋದಂದರೆ ಸ್ಪೀಕರ್ ಬಗ್ಗೆ. ಇಲ್ಲಿ ನಿಮಗೆ ಡಾಲ್ಬಿ ಅಟ್ಮಾಸ್ಫಿಯರ್ ನಿಮಗೆ ಡುವೆಲ್ ಸ್ಪೀಕರ್ ಇರುವಂಥದ್ದು. ಇದು ಒಂದು ಒಳ್ಳೆಯ ನಿಮಗೆ ವಿಡಿಯೋ ನೋಡೋಕ್ಕಾಗಲಿ, ನಿಮಗೆ ಏನಾದರೂ ಒಂದು ಮ್ಯೂಸಿಕ್ ಕೇಳೋಕ್ಕಾಗಲಿ, ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲಿ ನಿಮಗೆ ತುಂಬಾ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಗುವಂಥದ್ದು. ಇಲ್ಲಿ ನೆಕ್ಸ್ಟ್ ಮಾತನಾಡಿದರೆ ಬ್ಯಾಟ್ರಿ ಕಡೆ. ಬ್ಯಾಟ್ರಿ ನಿಮಗೆ 4700 mAh ನಿಮಗೆ ಒಂದು ಒಳ್ಳೆಯ ಬ್ಯಾಟ್ರಿನ ಕೊಡ್ತಾರೆ. ಮತ್ತು ಇದ್ರ ಜೊತೆಗೆ ಒಂದು ಫ್ಲ್ಯಾಗ್ಶಿಪ್ ಫಾಸ್ಟ್ ಚಾರ್ಜರ್ನ ನಿಮಗೆ ಕೊಡುವಂಥದ್ದು. 67 ವಾಟ್ ನಿಮಗೆ ಇಲ್ಲಿ ಫಾಸ್ಟ್ ಚಾರ್ಜರ್ ಸಿಗುತ್ತೆ. ಅಪ್ರಾಕ್ಸಿಮೇಟ್ ನಿಮಗೆ ಒಂದು ಅರ್ಧ ಗಂಟೆ ಅಥವಾ 45-50 ನಿಮಿಷದಲ್ಲಿ ನಿಮಗೆ ಈಸಿಯಾಗಿ ನಿಮಗೆ ಚಾರ್ಜ್ ಆಗುವಂಥದ್ದು. ಇದರ ಜೊತೆಗೆ ನಿಮಗೆ ಏನಾಗ್ತದೆ ಅಂದರೆ ಇಲ್ಲಿ Android 14 OS ನಿಮಗೆ ಅಪ್ಡೇಟ್ನ ಕೊಡ್ತಿದ್ದಾರೆ, ಆ್ಯಂಡ್ರಾಯ್ಡ್ ಅಪ್ಡೇಟ್ನ ಕೊಡ್ತಾ ಇರುವಂಥದ್ದು. ಇಲ್ಲಿ ನನಗೆ ಅನಿಸುತ್ತೆ ಇಲ್ಲಿ Android 15ನ ಕೊಡಬೇಕಿತ್ತು. ಯಾಕಪ್ಪ ಅಂತಂದರೆ ಆಲ್ರೆಡಿ ಅಪ್ಡೇಟ್ ಆಗಿರುವಂಥದ್ದು. ಯಾಕಂದರೆ ಇದು ಒಂದು ಫ್ಲ್ಯಾಗ್ಶಿಪ್ ಲೆವೆಲ್ ಸ್ಮಾರ್ಟ್ಫೋನ್ ಆಗಿರೋದ್ರಿಂದ ಇದರಲ್ಲಿ ಕೊಡಬೇಕಿತ್ತು. ಯಾಕಂದರೆ ಇನ್ನೂ ಕಡಿಮೆ ಬಜೆಟ್ನಲ್ಲಿ ಇರುವಂಥದ್ದು ಅಂದರೆ ಅಫೋರ್ಡೆಬಲ್ ಪ್ರೈಸ್ ರೇಂಜ್ಗೆ ಇರುವಂಥ ಒಂದು ಸ್ಮಾರ್ಟ್ಫೋನ್ಗಳಲ್ಲಿ Android 14 ಹಾಕಿದ್ರೆ ನಡೀತಿತ್ತು. ಯಾಕಂದರೆ Android 15 ಹಾಕಬೇಕಾಗಿತ್ತು. ಇದ್ರ ಬೆನಿಫಿಟ್ ಏನಪ್ಪ ಅಂತಂದರೆ ಆಲ್ರೆಡಿ ಇದರ Android 15ನಲ್ಲಿ ನಿಮಗೆ ಸಾಕಷ್ಟು AI ಟೆಕ್ನಾಲಜಿ ನಿಮಗೆ ಯೂಸ್ ಮಾಡಿರುವಂಥದ್ದು. ಅದರಲ್ಲಿ ಕಸ್ಟಮೈಸೇಷನ್ ನಿಮಗೆ ತುಂಬಾ ಸಿಗುವಂಥದ್ದು. ಇದರಿಂದಾಗಿ ನಿಮಗೆ ಒಂದು ಸ್ವಲ್ಪ ಮೊಬೈಲಲ್ಲಿ ಹೆಲ್ಪ್ ಆಗುತ್ತೆ. ಮತ್ತು ಇಲ್ಲಿ ಕ್ಯಾಮ್ರಾ ಅಂತ ಏನು ಹೇಳಿಲ್ಲ, ಲೈಕಾ ಒಂದು ಪ್ರೀಮಿಯಂ ಬ್ರ್ಯಾಂಡ್ ಆಗಿರುವಂಥದ್ದು. ಅಂದರೆ ಕ್ಯಾಮ್ರಾ ಲೆನ್ಸ್ನ ಇವರು ತಯಾರು ಮಾಡ್ತಾರೆ. ಅವ್ರ ಜೋಡಿ ಒಂದು ಪಾರ್ಟ್ನರ್ಶಿಪ್ನ ಮಾಡಿರ್ಬೋದು ಅಂತ ಅನಿಸುತ್ತೆ. ಬಟ್ ಇಲ್ಲಿ ನಿಮಗೆ 15,000ನಲ್ಲಿ ನಿಮಗೆ ತುಂಬಾ ಕ್ಯಾಮ್ರಾ ಸ್ಮಾರ್ಟ್ಫೋನ್ಗಳು ಸಿಗುತ್ತೆ. ಇದರಲ್ಲಿ ಇನ್ಕ್ಲೂಡಿಂಗ್ ಪ್ರೊಸೆಸರ್ಗಳು ತುಂಬಾ ಹೆವಿ ಪ್ರೊಸೆಸರ್ಗಳು ಸಿಗುತ್ತೆ. ಇದರಲ್ಲಿ ಯಾವುದೇ ಒಂದು ಕಂಪ್ಯಾರಿಸನ್ನೇ ಮಾಡೋದಕ್ಕಾಗೋದಿಲ್ಲ, ಅಷ್ಟೊಂದು ಪ್ರೊಸೆಸರ್ ಅಂದರೆ ಅಷ್ಟೊಂದು ಸ್ಮಾರ್ಟ್ಫೋನ್ಗಳು ಬರುತ್ತವೆ. ಮತ್ತು ಇಲ್ಲಿ ನಾವು ನೋಡೋದಾದರೆ ಇಲ್ಲಿ ನಾವು ಏನು ನೋಡ್ತೀವಿ 15,000 20,000 AMOLED ಇರಬೇಕು, ಅದನ್ನಿರಬೇಕು, ಭಾಳ ಸ್ಪೆಸಿಫಿಕೇಷನ್ ನೋಡೋದು ಹೋಗ್ತೀವಿ. ಆದರೆ ಫ್ಲ್ಯಾಗ್ಶಿಪ್ನಲ್ಲಿ ಆ ರೀತಿ ಸ್ಪೆಸಿಫಿಕೇಷನಲ್ಲಿ ತುಂಬ ಮೇಜರ್ ಡಿಫ್ರೆನ್ಸು ಕಾಣಬರೋದಿಲ್ಲ. ಇಲ್ಲಿ ನಿಮಗೆ ಒಂದು
ಒಳ್ಳೆಯ ಕ್ವಾಲಿಟಿಯ ಸ್ಮಾರ್ಟ್ಫೋನ್ ಆಗಿರುವಂಥದ್ದು. ಮತ್ತು ಇಲ್ಲಿ ಫ್ಲಾಗ್ಶಿಪ್ ಲೆವೆಲ್ನ ಸ್ಮಾರ್ಟ್ಫೋನ್ಗಳು ಹೋದರೆ ನಿಮಗೆ ಬ್ಯಾಟ್ರಿ ಕೆಪಾಸಿಟಿ ಸ್ವಲ್ಪ ಕಡಿಮೆ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಚಾರ್ಜಿಂಗ್ ಕೂಡ ಕೊಡ್ತಾ ಇದ್ದಾರೆ. ಆಲ್ರೆಡಿ ನೀವು ನೋಡ್ಬೋದು ಫ್ಲಾಗ್ಶಿಪ್ ಲೆವೆಲ್ ಸ್ಮಾರ್ಟ್ಫೋನ್ಗಳಲ್ಲಿ ಚಾರ್ಜರ್ ಕೂಡ ಮಿಸ್ಸಿಂಗ್ ಆಗ್ತಾರೆ. ಇದು ಒಂದು ಫಾಲ್ಟ್ ಅಂತ ಅನ್ಕೋತೀನಿ. ವಿದೇಶಕ್ಕೆ ಕಂಪ್ಯಾರಿಸನ್ ಮಾಡಿದ ಯಾವುದೇ ಒಂದು ದೇಶ ಇದೆ, ಆ ದೇಶದ ಹೆಸರು ನನಗೆ ಇನ್ನೂ ಸರಿಯಾಗಿ ನೆನಪಿಲ್ಲ. ಅಲ್ಲಿ ಏನಾಗಿದೆ ಅಂದರೆ ಆ್ಯಪಲ್ದವರು ಚಾರ್ಜರ್ ಕೊಡ್ತಾ ಇದ್ರಕ್ಕಿಲ್ಲ, ಅದ್ರ ರೀಸನ್ ಅವರು ಏನು ಕೊಡೋದು ಅಂದರೆ ಈಕೋ ಫ್ರೆಂಡ್ಲಿ ನಾವು ಎನ್ವೈರ್ಮೆಂಟ್ನ ಸುರಕ್ಷಿತವಾಗಿ ನಾವು ಇಡಬೇಕು ಅಂತ ಅವರು ಆ್ಯಪಲ್ದವರು ಅಂದಿದ್ರು. ಬಟ್ ಅಲ್ಲಿ ಆ ದೇಶದವ್ರು ಏನು ಮಾಡಿದ್ರೆ ಆ್ಯಪಲ್ ಮೇಲೆ ಒಂದು ದಂಡವನ್ನು ವಿಧಿಸಿದ್ರು, ಎಷ್ಟೋ ಕೋಟಿ. ಯಾಕಪ್ಪ ಅಂತಂದರೆ ಈಗ ಯಾವ ಹೊಸದಾಗಿ ಒಂದು ಸ್ಮಾರ್ಟ್ಫೋನ್ನ ಬೈ ಮಾಡೋದಂದರೆ ಆ್ಯಪಲ್ದು ಅವ್ರ ಹತ್ರ ಚಾರ್ಜರ್ ಇರೋದಿಲ್ಲ. ಅವ್ರ ಹತ್ರ ಚಾರ್ಜರ್ ಯಾವುದೇ ಒಂದು ಥರ್ಡ್ ಪಾರ್ಟಿ ಅವರು ಚಾರ್ಜರ್ನ ಯೂಸ್ ಮಾಡೋದಕ್ಕೆ ಹೋಗ್ತಾರೆ. ಯಾಕಂದರೆ ಅವ್ರ ಹತ್ರ ದುಡ್ಡಿಲ್ಲ ಅಂದರೆ ಅವರು ಯಾವುದೋ ಒಂದು ಥರ್ಡ್ ಪಾರ್ಟಿ ಚಾರ್ಜರ್ನ ಯೂಸ್ ಮಾಡೋಕ್ಕೆ ಹೋಗ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಮೊಬೈಲು ಡೆಡ್ ಆಗುವ ಸಾಧ್ಯತೆ ಇರುತ್ತೆ. ಇದರಿಂದ ಮತ್ತೆ ಸ್ಮಾರ್ಟ್ಫೋನ್ಗಳು ಜಾಸ್ತಿ ಸೇಲ್ ಆಗುತ್ತೆ ಅಂತ ಅವರು ಕೇಸ್ ಹಾಕುವಂಥದ್ದು. ಈ ಕೇಸನ್ನು ಅವರು ಸೋತಿರುವಂಥದ್ದು. ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋದಲ್ಲಿ ಯಾವುದೇ ಒಂದು ಡೌಟ್ ಇದ್ದರೆ ನಾನು ಕೇಳಬಹುದು, ನೀವು ಕಾಮೆಂಟ್ ಮಾಡಿ ಹಾಕಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೂ ಇದುವರೆಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮುಂದಿನ ಸಿಗ್ತೀನಿ. ಎಲ್ಲರಿಗೂ ಟಾಟಾ, ಬಾಯ್.